ಈ ಹೊತ್ತಿನ ಮಹತ್ವದ ಈ ನಿಜವಾದ ಸಾಹಿತ್ಯ ಮತ್ತು ಶಿಕ್ಷಣ ಮತ್ತು ಧರ್ಮ ಎಲ್ಲವನ್ನ ಕೇಂದ್ರೀಕರಿಸಿಕೊಂಡಿರುವ ಈ ಮಹಾವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಇಬ್ಬರು ಪೂಜ್ಯರಿಗೆ ನಮಸ್ಕರಿಸ್ತಾ, ನಮ್ಮ ಸನ್ಮಾನ್ಯ ಕುಲಪತಿಗಳಿಗೆ ನಮಸ್ಕರಿಸಿ ಮತ್ತು ವೇದಿಕೆ ಮೇಲಿರುವ ಎಲ್ಲ ಶರಣ ಬಂಧುಗಳೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಹೃದಯ ಶರಣೆಯರೇ, ಇವತ್ತು ಸಾಹಿತ್ಯ ಮತ್ತು ಶಿಕ್ಷಣ ಅನ್ನುವಂಥ ವಿಷಯವನ್ನು ಕುರಿತು ಇಲ್ಲಿ ವೇದಿಕೆ ಮೇಲೆ ನಾವು ಮಾತನಾಡ್ತಾ ಇದ್ದೀವಿ. ಈಗಾಗಲೇ ಜ್ಯೋತಿಶಂಕರ್ ಅವರು ತಮ್ಮ ಮಾತುಗಳಿಂದ ಒಂದು ಪೂರ್ವ ಪೀಠಿಕೆಯನ್ನು ರೂಪಿಸಿ ವಿರಮಿಸಿದ್ದಾರೆ. ನಾನು ನಿಮ್ಮ ಜೊತೆಗೆ ಮಾತನಾಡ್ತಾ ಇರುವಾಗ ಸಾಹಿತ್ಯ ಮತ್ತು ಶಿಕ್ಷಣ ಅನ್ನೋದನ್ನು ಗ್ರಹಿಸುವ ಕ್ರಮದ ಒಳಗಡೆಗೆ ಬಹುಶಃ ವಸಾಹತುಶಾಹಿಗಿಂತ ಹಿಂದೆ ಈ ದೇಶದ ಒಳಗಡೆಗೆ ಅಥವಾ ಈ ನಾಡಿನ ಒಳಗಡೆಗೆ ಶಿಕ್ಷಣ ಅನ್ನೋದು ಅಥವಾ ಅರಿವು ಅನ್ನೋದು, ಜ್ಞಾನ ಅನ್ನೋದನ್ನು ನಾವು ತಗೊಂಡದ್ದೇ ನೇರವಾಗಿ ಸಾಹಿತ್ಯದಿಂದ ಅನ್ನೋದನ್ನು ಮೊದಲಿಗೆ ಸ್ಪಷ್ಟಪಡಿಸೋದಕ್ಕೆ ಬಯಸ್ತೇನೆ. ಒಬ್ಬ ಪಂಪನನ್ನು ಓದಿದರೆ ಏಕಕಾಲಕ್ಕೆ ಒಂದು ಸಾಹಿತ್ಯದ ಜೊತೆಗೆ ಒಂದು ಕಥನದ ಜೊತೆಗೆ ಆತ ರಾಜಕೀಯವನ್ನು, ಸಾಮಾಜಿಕತೆಯನ್ನು, ಧಾರ್ಮಿಕತೆಯನ್ನು ಮತ್ತು ಮನುಷ್ಯ ಸಂಬಂಧಗಳನ್ನು ಮತ್ತು ಸಾಮಾಜಿಕ ಸಂದರ್ಭಗಳನ್ನು ಕೂಡ ಅವನು ಪ್ರತಿನಿಧಿಸ್ತಾನೆ. ಕನ್ನಡದಲ್ಲಿ ಬರ್ತಕ್ಕಂಥ ಮಾರ್ಗ, ಕವಿರಾಜ ಮಾರ್ಗದ ಒಳಗಡೆಗೆ ಈ ಕರ್ನಾಟಕದ ಜನ ಕುರಿತೋದದಿಯಂ ಸಾಹಿತ್ಯ ಅಥವಾ ಸಂಸ್ಕೃತಿಯ ಸಂದರ್ಭದ ಒಳಗಡೆಗೆ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಹೇಳುವಾಗ ಲೋಕಜ್ಞಾನವೇ ಬಹುದೊಡ್ಡ ಶಿಕ್ಷಣ ಅನ್ನೋದನ್ನು ನಮಗೆ ಮಾರ್ಗಕಾರ ಮೊದಲಿಗೆ ಶಿಕ್ಷಣದ ವ್ಯಾಖ್ಯಾನವನ್ನು ಮಾಡಿದ್ದನ್ನು ನಾವು ಗ್ರಹಿಸ್ಬೋದು. ಹಾಗಲ್ಲದೆ ಇವತ್ತು ಮನುಷ್ಯ ಸಂಬಂಧಗಳ ಮಧ್ಯೆ ಬಹಳ ದೊಡ್ಡ ತಕರಾರುಗಳನ್ನು, ತೊಡಕುಗಳನ್ನು, ಧರ್ಮ ಅನ್ನುವಂಥದ್ದು ಮಾನವೀಯತೆಯನ್ನು ಮೀರ್ಕೊಂಡು ಹೋಗ್ತಿರೋ ಅಪಾಯಗಳ ಮಧ್ಯೆ ಇರುವಾಗ ಇದೇ ಮಾರ್ಗಕಾರ ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರಧರ್ಮಮುಂ ಪರವಿಚಾರಮುಂ ಅನ್ನೋಂಥ ಮಾತುಗಳನ್ನು ಹೇಳಿ ಪರಧರ್ಮ ಮತ್ತು ಪರವಿಚಾರವನ್ನು ಸಹಿಸಿಕೊಳ್ಳುವ ಪ್ರಜ್ಞೆಗಳನ್ನು ಕುರಿತು ಅದು ಕನ್ನಡತನದ ಒಳಗಡೆಗೆ ಹಾಸುಹೊಕ್ಕಾಗಿದೆ ಅನ್ನೋದರ ಮೂಲಕ ಕೂಡ ಶಿಕ್ಷಣದ ಮೂಲ ಪ್ರವೃತ್ತಿಗಳನ್ನು ರೂಪಿಸ್ತಾ ಇದ್ದಾನೆ ಅನ್ನೋದನ್ನು ನಾನು ಗ್ರಹಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಬಂಧುಗಳೇ. ಮತ್ತು ಬಹಳ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಆಹ್ವಾನ ಪತ್ರಿಕೆಯ ಆ ಇಡೀ ಪುಟದ ಮೇಲೆ ಒಂದು ಕಡೆಗೆ ಅಕ್ಕನನ್ನು ಮತ್ತೊಂದು ಕಡೆಗೆ ಕುವೆಂಪುವನ್ನು ಮುದ್ರಿಸಲಾಗಿದೆ. ಈ ಎರಡು ರೂಪಕಗಳೇ ಬಹುಶಃ ಇವತ್ತಿನ ಸಾಹಿತ್ಯ ಮತ್ತು ಶಿಕ್ಷಣದ ಪ್ರಕ್ರಿಯೆಗಳನ್ನು ಚಾಲನೆ ಮಾಡ್ತಾ ಇರುವ ಕ್ರಮಗಳನ್ನು ಕುರಿತು ಯೋಚನೆ ಮಾಡೋದಕ್ಕೆ ಹಚ್ಚುತ್ತವೆ ಅನ್ನುವಂಥದ್ದು ನನ್ನ ನಂಬಿಕೆ. ಕುವೆಂಪು ಹೇಳ್ತಾರೆ ಆರಂಭದಲ್ಲಿ, ಮಗು ಅಥವಾ ಮನುಷ್ಯ ಹುಡ್ತಾ ವಿಶ್ವಮಾನವ, ಬೆಳೀತಾ ನಾವು ಅವನನ್ನು ಅಲ್ಪಮಾನವನನ್ನಾಗಿಸುತ್ತೇವೆ, ಮತ್ತೆ ಅವನನ್ನು ವಿಶ್ವಮಾನವನನ್ನಾಗಿಸುವುದು ನಮ್ಮ ವಿದ್ಯೆಯ ಕರ್ತವ್ಯವಾಗಬೇಕು. ಬಹುಶಃ ಇಲ್ಲಿರುವ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕೆಂದರೆ ಒಂದು ಶಿಕ್ಷಣ ಅಥವಾ ಒಂದು ವಿದ್ಯೆ ಅಥವಾ ಒಂದು ಅರಿವು, ಒಂದು ಸಾಹಿತ್ಯ, ಸಂಸ್ಕೃತಿ, ಪ್ರಜ್ಞೆ ಇವುಗಳನ್ನು ಯಾವಾಗಲೂ ಮಾತನಾಡುವಾಗಲೂ ನಾವು ಯಾರ ಮೇಲೋ ಯಾರಿಗೋ ಜವಾಬ್ದಾರಿಗಳನ್ನು ವರ್ಗಾಯಿಸಿ ನಿರುಮ್ಮಳವಾಗಿ ಇರಲಿಕ್ಕುವಂಥ ಕಾಲ ನಮ್ದಲ್ಲ ಇದು. ಯಾಕಂದರೆ ಶಿಕ್ಷಣ ಅನ್ನುವಂಥದ್ದು ಇವತ್ತು ನಮ್ಮ ಕಣ್ಣೆದುರುಗಡೆಗೆ ಅದು ವ್ಯಾಪಾರವಾಗ್ತಾ ಮತ್ತು ಅದು ನಮ್ಮನ್ನೆಲ್ಲ ದಾಟ್ಕೊಂಡು ಹೋಗಿರುವಂಥದ್ದು ಒಳಗಡೆಗೆ 97 ತಗೊಳ್ಳದೇ ಇದ್ದರೆ, ಅಂಕಗಳನ್ನು ತಗೊಳ್ಳದೇ ಇದ್ದರೆ, 98 ತಗೊಳ್ಳದೇ ಇದ್ದರೆ ಮಗಳನ್ನು ನೀನು ಯಾಕೆ ಹುಟ್ಟಿದೆ ಅಂತ ಕೇಳುವ ತಂದೆ ತಾಯಿಗಳಿಗೆ ಮೊದಲು ಶಿಕ್ಷಣ ಕೊಡುವ ಪ್ರಕ್ರಿಯೆಯಿಂದ ಶಿಕ್ಷಣದ ಸ್ವರೂಪವನ್ನು ನಾವು ಆರಂಭಿಸ್ಕೋಬೇಕಾಗಿದೆ ಸ್ನೇಹಿತರೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಒಬ್ಬ ಶಿಕ್ಷಣದ ಒಳಗಡೆಗೆ ಕೆಲಸ ಮಾಡ್ತಿರುವ ಅಥವಾ ಶಿಕ್ಷಣದ ವಿದ್ಯಾರ್ಥಿ ಥರದಲ್ಲಿ ಯೋಚನೆ ಮಾಡುವಾಗ ಅಂಕಗಳನ್ನು ಪ್ರತಿಭೆಯ ಮಾನದಂಡಗಳನ್ನಾಗಿಸುವ ಶಿಕ್ಷಣ ಈ ಹೊತ್ತಿಗೆ ನಮ್ಮ ಎದುರುಗಡೆಗಿದೆ. ನಾನು ಅಂದ್ಕೊಂಡಿದ್ದೀನಿ ಅಂಕಗಳಿಗೂ ಪ್ರತಿಭೆಗೂ ಸಂಬಂಧವೇ ಇಲ್ಲ, ಪ್ರತಿಭೆಗೆ ಅಂಕಗಳು ಮಾನದಂಡ ಅಲ್ಲ, ಇದು ನನ್ನ ನಂಬಿಕೆ. ಹಾಗಾಗಿ 97, 98 ತಗೊಳ್ಳಿಲ್ಲ ಅಂತನ್ನುವಾಗ SSLC PUC ರಿಸಲ್ಟ್ಗಳು ಬರುವಾಗ ನಾವು ಕೆರೆ ಬಾವಿಗಳ ಹತ್ರಕ್ಕೆ ಪೊಲೀಸರನ್ನ ನೇಮಕ ಮಾಡುವಂಥ ಸ್ಥಿತಿಗೆ ಬಂದಿದ್ದೀವಲ್ಲ, ಇದು ಶಿಕ್ಷಣದ ಪ್ರಜ್ಞೆಗಳನ್ನು ಎಲ್ಲಿಗೆ ಕರ್ಕೊಂಡೋಗಿ ನಿಲ್ಲಿಸ್ತಾ ಇದೆ. ಆದರೆ ನೆನಪು ಮಾಡ್ಕೊಳ್ಳಿ, 12ನೇ ಶತಮಾನದಲ್ಲಿ ನಮ್ಮ ವಚನಕಾರರು ಲೋಕಜ್ಞಾನವನ್ನು ಸ್ಪಷ್ಟವಾಗಿ ಎದುರಾಗಿ ಬಸವಣ್ಣನಂಥವರು ನಿನ್ನರಿವೇ ನಿನಗೆ ಗುರು ಅಂತ ಮಾತನಾಡೋಕ್ಕೆ ಶುರು ಮಾಡ್ತಾರೆ. ಬುದ್ಧ ಭಗವಾನ್ ಮೊದಲಿಗೆ ನಿನಗೆ ನೀನೇ ಬೆಳಕು ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡ್ತಾನೆ. ಇದಾದ ಮೇಲೆ ಕುವೆಂಪು ಹತ್ರಕ್ಕೆ ಬಂದಾಗ ಓ ನನ್ನ ಚೇತನ ಆಗುನಿಯ ನಿಕೇತನ ಅನ್ನುವ ಎಚ್ಚರವನ್ನು ರೂಪಿಸ್ತಾರೆ.
ಈ ಮೂರೂ ಜನ ದಾರ್ಶನಿಕರು ಮಾತನಾಡ್ತಾ ಇರೋ ಮಾತುಗಳು ಏನನ್ನ ಸೂಚಿಸ್ತಾ ಇದ್ದಾವೆ ಅಂತಂದರೆ, ಶಿಕ್ಷಣ ಅನ್ನೋದು ವ್ಯಕ್ತಿನಿಷ್ಠವಾದ ನಿನ್ನ ಸರ್ವೋನ್ನತಿಯನ್ನು ನೀನೇ ರೂಪಿಸಿಕೊಳ್ಳುವ ಕ್ರಮವಿದು ಅನ್ನುವಂಥ ಮಾತುಗಳನ್ನು ಹೇಳುವ ಪ್ರಕ್ರಿಯೆಗಳು. ಹಾಗಾಗಿ ಕೇವಲ ಒಂದು ಜಾಳಾಗೇನೋ ಮಾತನಾಡ್ಕೊಳ್ತಾ ಇರುವ, ಶಿಕ್ಷಣದ ಒಳಗಡೆ ಮಾತನಾಡ್ತಾ ಇರುವ, ನಾನು ಬಹಳ ಕಡೆ ಹೋದಾಗ ಇದನ್ನು ಮಾತನ್ನು ಪ್ರಸ್ತಾಪ ಮಾಡ್ತೀನಿ ಬಂಧುಗಳೇ. ಅದೇನೆಂದರೆ, ನಮ್ಮ ಮನೆ ಒಳಗಡೆಗೆ ನಾವು ಹೋದಾಗ ಅಥವಾ ನಮ್ಮ ಮನೆಗೆ ಯಾರೋ ಬಂದಾಗ ನಮ್ಮ ಮನೇಲಿರುವಂಥ 5 ವರ್ಷ 6 ವರ್ಷದ ಮಗುವನ್ನು ಕುರಿತು ನೀನೇನಾಗ್ತೀಯಾ ಅಂತ ಒಂದು ವಿಚಿತ್ರವಾದ ಪ್ರಶ್ನೆಗಳನ್ನು ಕೇಳ್ತೀವಿ ನಾವು. 5-6 ವರ್ಷದ ಮಗು ಅಥವಾ ಇನ್ನೂ 1ನೇ ಕ್ಲಾಸ್ 2ನೇ ಕ್ಲಾಸ್ಗೆ ಹೋಗ್ತಿರೋ ಮಗುಗೆ ನೀನು ಏಕ್ತಾನಾಗ್ತಿದೀಯಾ ಅಂತ ಕೇಳ್ತಾ ಇರೋದೇ ಮೂರ್ಖತನ ಅನ್ನೋಂಥದ್ದು ನಮ್ಗೆ ಅರ್ಥ ಆಗೋದಿಲ್ಲ. ಆ ಮಗುಗೆ ಏನೂ ಅರ್ಥ ಆಗಲ್ಲ ಪಾಪ. ಅದು ಬಹುಶಃ ಏನು ಹೇಳ್ಬಹುದು, ನೀನೇನಾಗ್ತೀಯ ಅಂತ ಕೇಳಿದ್ರೆ ಹೆಣ್ಣು ಮಗು ಆದ್ರೆ ಅಮ್ಮ ಆಗ್ತೀನಿ ಅನ್ನತ್ತೆ, ಗಂಡು ಮಗು ಆದ್ರೆ ಅಪ್ಪ ಆಗ್ತೀನಿ ಅನ್ನತ್ತೆ. ಅದಕ್ಕೆ ಗೊತ್ತಿರೋ ಲೋಕನೇ ಅದಪ್ಪ, ಅದ್ರಾಚೆಗೇನಿದೆ. ಆಗ ಅಡುಗೆ ಮನೇಲಿರುವ ಅಥವಾ ಎಲ್ಲೋ ರೂಮಲ್ಲಿರುವ ಅಪ್ಪ ಅಮ್ಮ ತಕ್ಷಣ ಕೂಕೋತಾರೆ, ಡಾಕ್ಟರ್ ಆಗ್ತೀನಿ ಅಂತ ಹೇಳು, ಇಂಜಿನಿಯರ್ ಆಗ್ತೀನಿ ಅಂತ ಹೇಳು ಅಂತ. ನಮ್ಮ ಶಿಕ್ಷಣ ಮೊದಲಿಗೆ ಕಲಿಸ್ಬೇಕಾಗಿದ್ದು ನೀ ಡಾಕ್ಟರ್ ಆಗ್ತೀಯ ಇಂಜಿನಿಯರ್ ಆಗ್ತೀಯ ಅಂತ ಅಲ್ಲ. ಒಂದು ಮಗುವನ್ನು ನಾವು ಬೆಳೆಸ್ಬೇಕಾಗಿರೋದು, ಯಾರಾದರೂ ಕೇಳಿದ್ರೆ ನೀ ಏನಾಗ್ತೀಯ ಅಂದರೆ ನಾನು ಮನುಷ್ಯನಾಗ್ತೀನಿ ಅಂತ ಹೇಳಬಹುದಾದದ್ದು ಏನೋ ಕಲಿಸ್ಬೇಕಾಗಿದೆ ಅಲ್ವಾ. ಈ ಶಿಕ್ಷಣವನ್ನು ಮನೆ ಒಳಗಿಂದೇ ಶುರು ಮಾಡಬೇಕಲ್ವ, ಅಪ್ಪ ಅಮ್ಮನೇ ಶುರು ಮಾಡಬೇಕಲ್ವ, ತಾಯಿಯೇ ಮೊದಲ ಗುರು ಅಂತ ಮಾತನಾಡುವ ಕ್ರಮದೊಳಗಡೆಗೆ ಶುರು ಮಾಡಬೇಕಲ್ವ. ಇದನ್ನು ನಮ್ಮ ಸಾಹಿತ್ಯ ಮಾತಾಡ್ಕೊಂಬಂದ್ಬಿಟ್ಟಿದೆ. ಹಾಗಾಗಿಯೇ ಈ ದೇಶದ ಒಳಗಡೆಗೆ ಇನ್ನು ಮುಂದೆ 100 ವರ್ಷಗಳಿಗೋ 500 ವರ್ಷಗಳಿಗೋ 1000 ವರ್ಷಗಳಿಗೋ ಬಹುದೊಡ್ಡ ಸಮಸ್ಯೆ ಆಗಬಹುದು. ಯಾವುದು? ಅದನ್ನು ಪಂಪ ಅರ್ಥ ಮಾಡಿಕೊಂಡು ಮನುಷ್ಯ ಜಾತಿ ತಾನೊಂದೇ ಒಲಮನ್ನುವ ಶಿಕ್ಷಣದ ಮೂಲಭೂತ ಪ್ರಕ್ರಿಯೆಯನ್ನು ಶುರು ಮಾಡಿಬಿಡ್ತಾನೆ. ಯಾಕಂದರೆ ಒಂದು ಕಾಲಕ್ಕೆ ನಮಗೆ ಜಾತಿಗಳನ್ನು ಹೇಳಿಕೊಳ್ಳುವ ಅಥವಾ ಜಾತಿಗಳನ್ನು ಕೇಳಬಹುದಾದದ್ದೇ ಭಯ ಹುಟ್ಟಿಸುವ, ಆತಂಕ ಹುಟ್ಟಿಸುವ, ನನ್ನೇನು ಅನ್ಕೊಂಡ್ಬಿಡ್ತಾರೋ ಅನ್ನೋಂಥ ಭಯ ಹುಟ್ಟಿಸುವಂಥ ಸಂಗತಿ ಆಗಿತ್ತು ಬಂಧುಗಳೇ. ಆದರೆ ಇವತ್ತು ನಾವೆಲ್ಲಿ ನಿಂತಿದ್ದೀವಿ ಅಂತಂದರೆ, ನಮ್ಮ ಜಾತಿಗಳನ್ನು ಅಹಂಕಾರಗಳನ್ನು ಆಗಿಸಿಕೊಂಡು, ನಮ್ಮ ಜಾತಿಗಳನ್ನು ನಮ್ಮ ಕಾರ್ ಮೇಲೆ ಬೈಕ್ ಮೇಲೆ ಹಾಕ್ಕೊಂಡು ಓಡಾಡುವಂಥ ಮನಸ್ಥಿತಿಗೆ ಬಂದು ನಿಂತ್ಕೊಂಡು ಮತ್ತು ವಿಶ್ವಮಾನವತೆಯ ರೂಪಕಗಳನ್ನು ಮಾತನಾಡ್ತಾ ಇದ್ದೀವಿ. ಹಾಗಾಗಿ ಆಚಾರ ಮತ್ತು ವಿಚಾರದ ಪ್ರಶ್ನೆಗಳನ್ನು ಜೊತೆಗೆ ತಗೊಂಡು ಹೋಗುವಾಗ ಯಾವುದರ ಸಂಬಂಧ ಯಾವುದ್ರ ಜೊತೆಗಿರ್ಬೋದು. ಆದರೆ ಯಾವತ್ತೂ ನಮ್ಮ ಸಾಹಿತ್ಯ, ವಿಶೇಷವಾಗಿ ನಾನು ಕನ್ನಡ ಸಾಹಿತ್ಯವನ್ನೇ ಕುರಿತು ಮಾತನಾಡ್ತೀನಿ, ನನ್ನನ್ನು ಅಂತಃಕರಣದಿಂದ ಆಚೆಗೆ ಬಿಡಲೇ ಇಲ್ಲ. ಅದು ಮಾನವೀಯತೆಯಿಂದ ಆಚೆಗೆ ಬಿಡಲೇ ಇಲ್ಲ. ಅದು ಕಾವ್ಯದ ಬಗ್ಗೆ ಮಾತನಾಡ್ತಾ ಇರುವ, ಕಡಿನಾಡಿನ ಬಗ್ಗೆ ಮಾತನಾಡ್ತಾ ಇರುವ, ಭಾಷೆ ಬಗ್ಗೆ ಮಾತನಾಡ್ತಾ ಇರುವಾಗಲೂ ಕನ್ನಡಿಗ ಅನ್ನೋನು ನೀನು ಈ ಥರದಲ್ಲೇ ಇರಬೇಕು ಅನ್ನೋದನ್ನು ಕವಿರಾಜ ಮಾರ್ಗ ಹೇಳ್ತಾನೆ, ಪಂಪ ಹೇಳ್ತಾನೆ. ಕರ್ಣನ ಬಾಯಿನಲ್ಲಿ ಕುಲ ಅಂತಂದ್ರೆ ಏನು ಅಂದರೆ ಗುಣ ಕುಲ ಆಗಬೇಕು, ಧೈರ್ಯ ಕುಲ ಆಗಬೇಕು, ನಿನ್ನ ವ್ಯಕ್ತಿತ್ವ ಕುಲ ಆಗಬೇಕು ಅನ್ನೋ ಮಾತನಾಡಿಸ್ತಾನೆ. ಅಲ್ಲಿಂದ ನೀವು 12ನೇ ಶತಮಾನದಷ್ಟೊತ್ತಿಗೆ ಬಂದುಬಿಟ್ರಂತೂ ಇಡೀ ಲೋಕಜ್ಞಾನಕ್ಕೆ ಎದುರಾಗಿರುವ ನನ್ನ ತಾಯಿಯಂದರು ತಂದೆಂತು ಇಂಥವರೆಲ್ಲ ನಿನ್ನರಿವೇ ನಿನಗೆ ಗುರು ಅನ್ನೋದರ ಮೂಲಕ ಶಿಕ್ಷಣಕ್ಕೊಂದು ಹೊಸ ಪರಿಭಾಷೆಯನ್ನು ಬಳಸ್ತಾರೆ. ಆ ಪರಿಭಾಷೆಗಳನ್ನು ಅರ್ಥ ಮಾಡ್ಕೊಳ್ತಾ ಇರುವ ನಾವು ಇವತ್ತು ನಮ್ಮ ಮಕ್ಕಳು ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕು ಅನ್ನೋಂಥ ಅಪಾಯಗಳಿಗೆ ತಂದು ನಿಲ್ಲಿಸ್ಕೊಂಡು ಬಿಡ್ತೀವಿ. ನನಗೆ ಗೊತ್ತಿರೋದೇನು ಅಂದರೆ, ನಾನು ಒಂದು 30-35 ವರ್ಷಗಳ ಹಿಂದೆ ಡಿಗ್ರಿ ಮುಗಿಸಿದಾಗ ನಾನು ಅಂದ್ಕೊಂಡಿದ್ದೇನು ಅಂದರೆ, ಪ್ರಶಾಂತ್ ನಾಯಕ್ ಬಿ ಎ ಅಂತ ಇಡೀ ಒಂದು ಪುಟದ ತುಂಬ ಬರ್ಕೊಂಡಿದ್ದೆ. BA ಮಾಡಿದಾಗ, MA ಮಾಡಿದಾಗಲೂ ಇದೇ ಕೆಲಸ ಮಾಡಿದ್ದೆ. ಯಾಕೆಂದರೆ ನಾನು ಅಂದ್ಕೊಂಡಿದ್ದೇನೆಂದರೆ, ಜ್ಞಾನ ಅನ್ನೋದು ಅಂದರೆ ವಿದ್ಯೆ ಅನ್ನೋದು, ಪದವಿ ಅನ್ನೋದು ಜ್ಞಾನವನ್ನು ಕೊಡುತ್ತೆ ಅಂತ ನಂಬ್ಕೊಂಡಿದ್ದೆ ನಾನು, ಮತ್ತು ಜ್ಞಾನಕ್ಕಾಗಿ ಅಂತ ಅಂದ್ಕೊಂಡಿದ್ದೆ ನಾನು. ಇವತ್ತು ನರ್ಸರಿಗೆ ಸೇರಿಸುವಾಗಲೇ, ನಾವು ಯಾವ ಸ್ಕೂಲಿಗೆ ನಮ್ಮ ಮಕ್ಕಳನ್ನು ಸೇರಿಸ್ತಾ ಇದ್ದೀವಿ ಅನ್ನುವಾಗಲೇ ಇವನು ಏನಾಗಬಹುದು, ಇವನು ಡಾಕ್ಟರ್ ಆಗ್ತಾನ, IAS ಆಗ್ತಾನ, ಏನೋ ಆಗ್ತಾನ ಅಂತ ಯೋಚನೆ ಮಾಡುವ ಕ್ರಮಗಳನ್ನು ಸೃಷ್ಟಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಹಾಗಾದಾಗ ಇಲ್ಲಿ ಅಪರಾಧಿಗಳು ಯಾರು? ಬಹುಶಃ ನಾವು ಸುಮ್ಮನೆ ತೇಲ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಡೋದಲ್ಲ. ಯಾಕಂದರೆ ಒಂದು ಕಾಲಕ್ಕೆ ನನಗೆ ಇವತ್ತಿಗೂ ಇವನೇ ನೋಡು, ಅನ್ನದಾತ ಹೊಲದಿ ದುಡಿದೆ ದುಡಿವನ್ನು, ನಾಡ ಜನರು ಬೆಳೆಯಲೆಂದು ದವಸ ಧಾನ್ಯ ಬೆಳೆವನ್ನು 4ನೇ ಕ್ಲಾಸಿನ ಪದ್ಯ ಆಯಿತು. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಸತ್ತಂತಿಹರನು ಬಡಿದೆಚ್ಚರಿಸು 6ನೇ ಕ್ಲಾಸಿನ ಪದ್ಯ ಅದು. ಇವತ್ತಿಗೂ ನನಗೆ ನೆನಪಿದೆ. ಯಾಕೆ ಅಂದರೆ ಈ ಪದ್ಯವನ್ನು ಊರು ಹೊಡೆದು ಹೇಳದೆ ಹೋದರೆ ನಮ್ಮ ಮೇಡಮ್ ಇದರ ಮೇಲೆ ಸ್ಕೇಲಲ್ಲಿ ಹೊಡಿತಿದ್ರಲ್ಲ, ಅದು ನೆನಪಿದೆ. ಇವತ್ತು ಒಬ್ಬ ವಿದ್ಯಾರ್ಥಿ ಮೇಲೆ ಒಂದು ಮೇಷ್ಟ್ರು ಕೈ ಮಾಡಿಬಿಟ್ರೆ ಟಿವಿ ಅವರು ಬ್ರೇಕ್ನ ನಂತರ ನೋಡಿ ಅನ್ಕೊಂಡು ಆ ಮೇಷ್ಟ್ರನ್ನ ವಿದ್ಯಾರ್ಥಿ ಹೊಡೆದ್ಬಿಟ್ಟಿದ್ದಾನೆ ಅನ್ನೋ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸ್ಬಿಡ್ತಾರೆ. ಶಿಕ್ಷಣದ ಸ್ವರೂಪಗಳನ್ನು ಏನಾಗಿ ನಾವು ಗ್ರಹಿಸ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಆಗಿದ್ರೆ ಯಾರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು? ಎಷ್ಟೊಂದು ಶಿಕ್ಷಣ ನೀತಿಗಳು ಬಂತು ಇದರೊಳಗಡೆಗೆ, ಆದರೆ ಅಳವಡಿಸಿಕೊಂಡ ಕ್ರಮ ಯಾವುದು? ಹಾಗಿದ್ರೆ ಇಷ್ಟೆಲ್ಲ ಮಾಡ್ತಾ ಇರುವಾಗ ಒಂದು ಸಂತೋಷದ ವಿಷಯ ಏನು ಅಂದರೆ, ಹೌದು, ಹೆಣ್ಣುಮಕ್ಳುಗಳು ಇವತ್ತು ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಬರ್ತಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯ 74%ಕ್ಕೂ ಹೆಚ್ಚಿನ % ಹೆಣ್ಣುಮಕ್ಳಿದ್ದಾರೆ. ಹೌದು, ಇದು ಅದ್ಭುತವಾದಂಥ ಕ್ರಾಂತಿಕಾರಕವಾದದ್ದು ಅಂತ ನಾನು ಅನ್ಕೊಳ್ತೀನಿ. ಆದರೆ ಜ್ಯೋತಿಶಂಕರ್ ಇತ್ತಿದ್ರಲ್ಲ ಆ ಪ್ರಶ್ನೆಯನ್ನು, ಹಾಗಿರುವಾಗಲೂ ಆಕೆಯ ಐಡೆಂಟಿಟಿ ಇಂಥವನ ಹೆಂಡತಿ ಅನ್ನೋದಾಗಿರುತ್ತೇವೆ ಹೊರತು ಅವಳೊಬ್ಳು ಡಾಕ್ಟ್ರು, ಅವಳೊಬ್ಳು ಇಂಜಿನಿಯರ್ ಅನ್ನೋಷ್ಟು ಮುಂದಕ್ಕೆ ಬಂದಿದ್ದೀವ ನಾವು.
ಬಹುಶಃ ಆ ಕಾರಣಕ್ಕಾಗಿ ಅಕ್ಕ ಅವತ್ತೇ ಕೇಳಿದ್ಲು. ಏನ್ ಹೇಳಿದ್ಲು ಅಕ್ಕ? ಈ ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕು ತಾಯಿ ಅಂತ ಹೇಳಿದ್ಲು ಅವಳು. ಸೊ ಈ ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿಕ್ಕು ತಾಯಿ ಅಂತನ್ನುವ ವಚನ ನನಗೆ ಹೆಂಗ್ ಪರಿಭಾವಿಸ್ಕೊಂಡಿದ್ದೆ ನಾನು ಅಂತಂದ್ರೆ, ಅಕ್ಕ ಹಾಗಿದ್ರೆ ಈ ಜಗತ್ನಲ್ಲಿರೋ ಗಂಡಸನೆಲ್ಲ ಬೆಂಕಿಗೆ ಹಾಕು ಅಂತ ಹೇಳ್ತಿದ್ದಾಳ? ಹಂಗೆ ಹೇಳ್ತಿಲ್ಲ ಅವಳು. ಈ ಹೆಣ್ಣು ಎಂದರೆ ಸಾಯುವ, ಹೆಣ್ಣು ಎಂದರೆ ಈ ನಾಶ ಆಗುವ ಈ ಗಂಡಸರಿದಾರಲ್ಲ, ಹೆಣ್ಣನ್ನ ಸಮಾನತೆಯಿಂದ ನೋಡ್ಲಿಕ್ಕಾಗದ ಗಂಡಸರಿದಾರಲ್ಲ, ಇವ್ರನ್ನ ತಗೊಂಡೋಗಿ ಬೆಂಕಿಗೆ ಹಾಕು ಅಂತ ಅಕ್ಕ ಹೇಳ್ತಿರೋದು. ಇದನ್ನ ಅರಿವು ಮಾಡಿಸ್ಬೇಕಿತ್ತಲ್ವ ನಮ್ಗೆ. ಹಾಗಾಗಿ ಸ್ನೇಹಿತರೆ, ಸಾಹಿತ್ಯ ಅನ್ನುವಂಥದ್ದು ರೂಪುಗೊಳ್ಳುವ ಕ್ರಮ ಯಾವುದಾಗಿತ್ತು? ಹೌದು, ವಿಜ್ಞಾನವನ್ನ ಕಲ್ತ್ವಿ ಬಿಟ್ವಿ, ಭೂಗೋಳವನ್ನ ಕಲ್ತ್ವಿ ಬಿಟ್ವಿ. ಹಾಗಾಗಿ ಇವನ್ನೆಲ್ಲ ಯಾವ ವೃತ್ತಿಪರತೆ ಆಗ್ಲಿಲ್ಲ ಅಂತ ಕಲ್ತ್ವಿ ಬಿಟ್ವಿ. ಆದ್ರೆ 3ನೇ ಕ್ಲಾಸಿನ ಪದ್ಯ ನಾನು ಇಲ್ಲಿವರೆಗೆ ಯಾಕೆ ಕರ್ಕೊಂಬತ್ತು, ಈ ಸ್ಟೇಜ್ವರೆಗೆ ಯಾಕೆ ಕರ್ಕೊಂಡು ಬಂತು? ನನ್ನ ಅಜ್ಜಿ ಹೇಳಿದ ಜನಪದ ಕಥೆ 7 ಮಲ್ಲಿಗೆ ತೂಕದ ರಾಜ್ಕುಮಾರಿ ಮತ್ತು ಕೀಲು ಕುದುರೆಯ ರಾಜ್ಕುಮಾರ ನನ್ನ ಇಲ್ಲಿ ತನಕ ಕರ್ಕೊಂಡು ಬಂದ್ರಲ್ಲ. ಇಷ್ಟೆಲ್ಲ ಧರ್ಮಗಳ ಜಾತಿಗಳ ಮಧ್ಯದಲ್ಲಿ ಏಕಕಾಲಕ್ಕೆ ಚಂದ್ರಗ್ರಹಣಕ್ಕೆ ಹೋಗುವಂಥದ್ದು, ಮಂಗಳ ಗ್ರಹಕ್ಕೆ ಹೋಗುವಂಥದ್ದು, ಅಲ್ಲಿ ಸೈಟ್ ಹುಡುಕ್ಬೋದಾ ಅಂತ ಯೋಚನೆ ಮಾಡ್ತಿರೋ ಈ ಕಾಲದೊಳಗಡೆಗೆ ಪಕ್ಕದಲ್ಲಿ ಕೂತಿರೋ ನನ್ನ ಜಾತಿಯವರ ಅಂತ ಯೋಚನೆ ಮಾಡುವ ಸಣ್ಣತನಗಳು ಇದಾವಲ್ಲ, ಈ ವೈರುಧ್ಯಗಳನ್ನು ಹ್ಯಾಕ್ ಸರಿಪಡಿಸ್ಬೇಕು ನಾವು. ಹಾಗಾಗಿ ಇಷ್ಟು ಒದ್ದಾಡ್ತಾ ಇರುವ ಈ ಸಂದರ್ಭದ ಒಳಗಡೆಗೆ, ಮೇಲು ಕೀಳಿನ ಈ ಸಂದರ್ಭದ ಒಳಗಡೆಗೆ ಇವನಮ್ಮವ ಎಂದೆನಿಸಯ್ಯ ಅಂತನ್ನೋದು ಶಿಕ್ಷಣದ ಮೂಲ ನೀತಿ ಯಾಕೆ ಆಗ್ತಿಲ್ಲ ನಮಗೆ? ಹಾಗಾಗಿ ಇದನ್ನು ಕಟ್ಕೊಡುವ ಪ್ರಕ್ರಿಯೆ ಇದೆಯಲ್ಲ. ಯಾಕೆಂದ್ರೆ ನಾನು ಬಹಳ ಸಲ ಅನಿಸಿರೋದುಂಟು, ಬಹುಶಃ ನಮ್ಮ ವಚನಕಾರರನ್ನ ಇಟ್ಕೊಂಡು, ನಮ್ಮ ಪಂಪನನ್ನು ಇಟ್ಕೊಂಡು, ನಮ್ಮ ಕವಿರಾಜ ಮಾರ್ಗಕಾರನನ್ನ ಇಟ್ಕೊಂಡು, ನನ್ನ ದಾಸ ಸಾಹಿತ್ಯನ ಇಟ್ಕೊಂಡು ಯಾಕೆ ನಾವು ಶಿಕ್ಷಣ ನೀತಿಯನ್ನು ರೂಪಿಸಕ್ಕೆ ಆಗ್ತಿಲ್ಲ ನಮ್ಮ ಕೈನಲ್ಲಿ? ಹಾಗಾದಾಗ ಅದಕ್ಕೂ ಕೂಡ ಧರ್ಮವೋ ರಾಜಕಾರಣವೋ ಸೇರಿ ಹೋದ್ರೆ ಮಾನವೀಯತೆ ಅಂತಃಕರಣದ ಪ್ರಶ್ನೆ ಎಲ್ಲಿಂದ ಬರಬೇಕು ಅಂತ. ಹಾಗಾಗಿಯೇ ನನಗನ್ಸಿದ್ದು, ವಿಶ್ವ ಮಾನವತೆಯನ್ನು ಯೋಚನೆ ಮಾಡ್ಕೊಂಡು ಸಾಹಿತ್ಯನೇ ಬೇಕು ನೋಡಿ ಸ್ನೇಹಿತರೆ, ಬೇರೆ ಎಲ್ಲೂ ಸಾಧ್ಯ ಆಗೋದಿಲ್ಲ. ಹಾಗಾಗಿಯೇ ಸರ್ವೋದಯ, ಸಮನ್ವಯ ಮತ್ತು ಪೂರ್ಣ ದೃಷ್ಟಿ ಬಗ್ಗೆ ಮಾತನಾಡುವ ಕುವೆಂಪು ಅಂತವರಿಗೆ ಬಹಳ ಸ್ಪಷ್ಟವಾಗಿ ಮನುಜಮತ ವಿಶ್ವಪಥ ಯಾಕಾಗಬೇಕು ಅನ್ನೋ ಎಚ್ಚರವನ್ನು ಅವ್ರು ರೂಪಿಸ್ತಾ ಇದ್ದಾರಲ್ಲ, ಎಲ್ಲಿಂದ ಬಂತು ಹಾಗಿದ್ರೆ? ಹಾಗಾಗಿ ಹಂಗೆ ಯೋಚನೆ ಮಾಡ್ತಾ ಇರುವ ಈ ಕ್ರಮಗಳಿದಾವಲ್ಲ. ಅಂದರೆ ನಾನು ಹೇಳೋದು, ನನ್ನ ಶಿಕ್ಷಣ ನನ್ನ ಜಾತಿಯ ಅಹಂಕಾರಗಳನ್ನು, ನನ್ನ ಧರ್ಮದ ಅಹಂಕಾರಗಳನ್ನು ಮತ್ತು ನನ್ನ ಲಿಂಗತ್ವದ ಅಹಂಕಾರಗಳನ್ನು ಹೊಡೆದು ಹಾಕಿ ರೂಪಿಸಬಹುದಾದ ಪ್ರಜ್ಞೆಗಳನ್ನು ಹೇಗೆಲ್ಲ ಯೋಚನೆ ಮಾಡ್ತಿರುವಾಗ ಇವನ್ನೆಲ್ಲ ತಣ್ಣಗೆ ಕೊಟ್ಟು ವಿರಮಿಸಿರುವಂತಹ ಸಾಹಿತ್ಯದಿಂದ ಹೊರಗೆ ನಿಲ್ಲಬಹುದಾದಂಥ ಪ್ರಕ್ರಿಯೆ ಯಾಕೆ ಸಾಧ್ಯ ಆಗಿದೆ? ಯಾಕಂದರೆ ಇವತ್ತೊಂದು ಸಣ್ಣ ಪ್ರಶ್ನೆ ಇದೆ. ನಮ್ಮಲ್ಲೇ MA ಮಾಡಕ್ಕೆ ಬರ್ತಾ ಇರೋ ವಿದ್ಯಾರ್ಥಿಗಳನ್ನ ನೀ ಸಾಹಿತ್ಯ ಓದಿ ಏನು ಮಾಡ್ತೀಯಾ ಅನ್ನುವಂಥ ಕೇಳುವಂತಹ ಜನರು ನಮ್ಮ ಮಧ್ಯೆ ಇದ್ದಾರೆ. ನೀನು ಸೈನ್ಸನ್ನೇ ತಗೋಬೇಕಾಗಿತ್ತು, ನೀನು ಕನ್ನಡ ಓದಿ ಏನು ಮಾಡ್ತೀಯಾ ಅಂತ ಕೇಳುವಂಥ ಜನಗಳು ನಮ್ಮ ಮಧ್ಯೆ ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲಿಯೂ ಸಲ್ಲದವರಲ್ಲಿಗೆ ಬರ್ತಾರಾ ಅಂತ ಅನ್ನುವಂಥ ಪ್ರಶ್ನೆಗಳನ್ನ ಎತ್ಕೊಂಡಿದ್ದಾರೆ. ನಾನು ತುಂಬ ಸರಳವಾಗಿ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ, ನಮ್ಮ ಮಕ್ಕಳಿಗೆ ಧೈರ್ಯವಾಗಿ ಎದುರ್ಕೋಬೇಡಿ, ಕನಿಷ್ಠ ಪಕ್ಷ ಏನಾಗದೇ ಇದ್ರು ನೀ ಸಾಹಿತ್ಯ ಓದಿ ಏನಾಗ್ತೀರಿ ಅಂದರೆ ನಿಮ್ಮಂಥವ್ರ ಮಧ್ಯೆ ನಾನು ಮನುಷ್ಯಳಾಗ್ತೀನಿ ಅಂತಾದ್ರು ಹೇಳೋದಕ್ಕೆ ಸಾಧ್ಯ ಇದೆ, ಇದನ್ನು ಯೋಚನೆ ಮಾಡಿ ಅಂತ. ಹಾಗಾಗಿಯೇ ಬೆಳಗಾಗಿ ಎದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಒಂದು ಅರಗಳಿಗೆ ನೆನೆದೇನು ಅಂತ ಜನಪದ ನನ್ನ ತಾಯಿ ಹಾಡಿದ್ಲಲ್ಲ, ಈ ತಾಯಿ ಹಾಡಿನೊಳಗಡೆ ಇದ್ದದ್ದೇನೋ ಸರ್ವಧರ್ಮದ ಪ್ರಶ್ನೆ. ಒಬ್ಬ ಹೆಣ್ಣನ್ನು ಮದುವೆ ಮಾಡಿ ಕೊಟ್ಟ ತಕ್ಷಣ ಪರ ಊರಿಗೆ ಹೋದ್ರೆ ನೀನು ಹೆಂಗ್ ಬದುಕ್ತೀಯ ತಾಯಿ ಅಂತ ಕೇಳಿದ್ರೆ, ಪರನಾಡಲೊಬ್ಬ ಪ್ರತಿಸೂರ್ಯ ನನ್ನನ್ನು ಬಿದಿಗೆ ಚಂದ್ರಮ ಉದಿಯಾದ ಅಂತ ನಾನೆಲ್ಲರನ್ನ ಸಹೋದರನ ಸೃಷ್ಟಿ ಮಾಡ್ಕೊಳ್ತೀನಿ ಅಂತ ಕರೆದ್ಲಲ್ಲ, ಇದು ಯಾರು ಕಲಿಸ್ಕೊಟ್ಟಿದ್ದು? ನಮ್ಮ ಹೆಣ್ಣುಮಕ್ಕಳು ನಮ್ಮ ಸ್ನೇಹಿತರ ಗೆಳೆಯರ ಪತ್ನಿಯರು ಇಮ್ಮಿಡಿಯೇಟ್ ಆಗಿ ನಮ್ಮನ್ನು ನೋಡಿದ ತಕ್ಷಣ ಅಣ್ಣ ಅಂತ ಕರೀತಾರಲ್ಲ, ಎಲ್ಲಿಂದ ಕರೆದ್ರು ಅವರು? ಇವೆಲ್ಲವೂ ಸಾಹಿತ್ಯದ ಮೂಲ ಪ್ರವೃತ್ತಿಗಳೇ. ನನ್ನ ಅಜ್ಜಿಯರು ಹೇಳಿಕೊಟ್ಟ ಜನಪದ ಕಥೆಗಳು, ನನ್ನ ತಾಯಂದ್ರಗಳು ಹಾಡಿದಂಥ ಜನಪದ ಗೀತೆಗಳು, ನನ್ನ ಅಕ್ಕ ತಂಗಿಯರು ಹಾಡಿದಂಥ ಸೋಬಾನ ಪದಗಳು, ಇಲ್ಲಿಂದ ಕಲ್ತ್ಕೊಂಡ್ವಿ ನಾವು. ಹಾಗಾಗಿ ನೀವು ಸಾಹಿತ್ಯದಾಚೆಗೆ ಏನನ್ನಾದರೂ ರೂಪಿಸ್ಕೊಳ್ಳೋಕೆ ಸಾಧ್ಯ ಇದೆ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿಯೇ ಇಂಥದ್ದೊಂದು ಗೋಷ್ಠಿಗಳ ಒಳಗಡೆಗೆ ಇದನ್ನಿಟ್ಕೊಂಡೇ ನಾವು ಮಾತನಾಡಬೇಕಾದ್ದು ಏನಿದೆಯಲ್ಲ ಅನ್ನುವಂಥ ಲೆಕ್ಕಾಚಾರವನ್ನು ತಗೊಂಡ್ರೆ ಸ್ನೇಹಿತರೆ, ಸಾಹಿತ್ಯ ಮತ್ತು ಶಿಕ್ಷಣ ಪರಸ್ಪರ ಸಂಬಂಧದ ರೂಪಕಗಳಾಗ್ತಾ ಹೋಗ್ತವೆ ಅಂತ. ನಾನು ಆರಂಭದಲ್ಲಿ ಹೇಳಿದ ಮಾತುಗಳಿಗೆ ನಾನು ಕೊನೆಗೆ ಬರ್ತೇನೆ. ಯಾವ ವಸಾಹತುಶಾಹಿಯ ನಂತರಕ್ಕೆ ಆಧುನಿಕ ಜ್ಞಾನಗಳ ಬಂದ ಮೇಲೆ ನಮ್ಮ ಕಣ್ಣಿಗೆ ವಿಜ್ಞಾನವು ಎಲ್ಲವೂ ಬಂತು. ಕುವೆಂಪು ಅಂತವ್ರು ಬರೆಯುವಾಗಲೇ ನಿನಗೆ ಬರಲಿ ವಿಜ್ಞಾನ ಬುದ್ಧಿ ಅಂತ ಬರೀತಾರೆ, ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಹೇಳ್ತಾರವರು. ಇದನ್ನೇ ವಚನಕಾರರು ಆ ಕಾಲಕ್ಕೆ ಮೌಢ್ಯತೆ ಯಾವುದು, ಸತ್ಯಗಳು ಯಾವುದು ಅನ್ನೋದನ್ನ ಬಹಳ ಸ್ಪಷ್ಟ ಮಾಡ್ತಾರೆ. ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಅಂತ ಹೇಳಿದ ಬಸವಣ್ಣನವರಿಗಿಂತ ವಿದ್ಯೆ ಬಹಳ ದೊಡ್ಡದು ಬೇಕಾ? ಅದನ್ನು ಮಾತನಾಡ್ತಾ ಇರೋ ಹೊತ್ತಿಗೆ ಮತ್ತೆ ಜಾತಿ ಭ್ರಮಗಳು, ಜಾತಿ ಅಹಂಕಾರಗಳು ನನ್ನನ್ನು ಕಾಡುತ್ತೆ ಅನ್ನೋದಾದರೆ ಅದರ ಜೊತೆಗೆ ನಾನು ನಿಲ್ಲಬೇಕಾ? ಸ್ನೇಹಿತರೆ, ಇವತ್ತು ಬಹಳ ದೊಡ್ಡ ಸಮಸ್ಯೆ ಬಂದಿರೋದು ಎಲ್ಲಿ ಗೊತ್ತಾ? ಮನುಷ್ಯತ್ವಕ್ಕೆ ಹೊಡ್ತಾ ಬಿಡ್ತಿದೆ. ವಿಶ್ವದಲ್ಲಿ ನಡೀತಾ ಇರುವ ಯುದ್ಧಗಳು, ಅದರ ತೀವ್ರತೆಗಳು, ಅದರ ಹಿಂದೆ ರಕ್ತ ಪಿಪಾಸುತನಗಳು, ಇದ್ರ ಒಳಗಡೆಗೆ ಒಂದು ಕ್ರೀಡೆಗೂ ಮೆತ್ಕೊಳ್ತಾ ಇರುವ ರಾಜಕಾರಣಗಳು, ನಾವು ಸಹಜವಾಗಿದ್ದ ಜನಗಳ ಮಧ್ಯದಲ್ಲಿ ಬಿತ್ತುತ್ತಾ ಇರುವ ಧರ್ಮ ರಾಜಕಾರಣಗಳು,
ಎಲ್ಲದರಿಂದ ಪಾರಾಗೋದಕ್ಕೆ ಸಾಹಿತ್ಯ ಅನ್ನೋಂಥದ್ದೊಂದು ಮಹಾಮಾರ್ಗ ಅಂತ ನಾನಾದರೂ ಪರಿಭಾವಿಸ್ಕೊಳ್ತೇನೆ, ಕನಿಷ್ಠ ಪಕ್ಷ. ಹಾಗಾಗಿ ನಾನು ಓದ್ ಕಡೆಗಳಲ್ಲಿ ಹೇಳ್ತೀನಿ, ಇಷ್ಟು ದೊಡ್ಡದಾದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಮಧ್ಯೆ ಒಂದಿಷ್ಟು ಆಶಾದಾಯಕವಾಗಿ ಈ ಥರದ ತರಳಬಾಳುವಂಥ ಮಠಗಳು ಒಂದಿಷ್ಟು ಆಶಾದಾಯಕವಾಗಿ ಕಾಣಿಸ್ಕೊಳ್ತೇವೆ. ಯಾಕೆ ಅಂದರೆ ಜ್ಞಾನ ಮತ್ತು ವಿದ್ಯೆಯನ್ನು ಒಂದು ರೂಪಕವಾಗಿಸುವ ಶಕ್ತಿಗಳು ನಮ್ಮ ಕೈನಲ್ಲಿದೆ. ನೂರಾರು ಜನ ವಚನಕಾರರಿದ್ದಾರೆ. ಆ ವಚನಕಾರರುಗಳು ಮಾತುಗಳನ್ನು, ಆ ವಚನಕಾರರ ವಚನಗಳನ್ನು, ವಚನಕಾರರ ವ್ಯಾಖ್ಯಾನಗಳನ್ನು ಕನಿಷ್ಠ ಸಣ್ಣದಾದ ಪುಸ್ತಕಗಳನ್ನು ಮಾಡಿಸಿ ಒಂದು 30-40 ಪುಟಗಳಲ್ಲಿ ಅಟ್ಲೀಸ್ಟ್ ಅದೊಂದು ದಾಸೋಹ ಅನ್ನೋ ಥರದಲ್ಲಿ ಮಾಡಿಸಿ ಏನನ್ನೋ ಕಟ್ಟೋದಕ್ಕಿಂತ ಮನಸ್ಸನ್ನು ಕಟ್ಟೋ ಕೆಲಸಗಳನ್ನು ಮಾಡೋದಕ್ಕೆ ಇವತ್ತು ಧರ್ಮ ಸಂಸ್ಥೆಗಳು ಮುಂದಾಗಬೇಕಾಗಿದೆ ಬಂಧುಗಳೇ. ಹೌದು, ಎಲ್ಲ ಹೇಳ್ತಿದ್ವಿ ನಾವು. ಇವತ್ತು ನಾವು ಭಾಳ ವೈಜ್ಞಾನಿಕವಾಗಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕೆ ಬರೋಕ್ಕಿಂತ ವಾಟ್ಸಪ್ ವಿಶ್ವವಿದ್ಯಾಲಯದಲ್ಲಿರೋ ಸುಳ್ಳುಗಳನ್ನೇ ನಂಬ್ಕೊಂಡು ಬದುಕ್ತಿದ್ದಾರೆ. ಎಲ್ಲ ಸತ್ಯ. ಅದರಾಚೆಗೆ ಮನೆ ಒಳಗಿಡುವಂಥ ಒಂದು ಪುಸ್ತಕ ಅದು ಇವತ್ತಿನ ವಿದ್ಯಾರ್ಥಿಯದು ಆಗಲ್ಲ, ಮತ್ತು ಅದು ಯಾವುದೇ ಸೂಕ್ಷ್ಮ ಅಣುಗಳು ಕೂಡ ಬಂದು ಅದನ್ನು ನಾಶ ಮಾಡೋಕ್ಕಾಗಲ್ಲ. ಅದೊಂದು ಹೆಮ್ಮೆ ಆಗುತ್ತೆ, ಅದೊಂದು ಸಂಭ್ರಮ ಆಗುತ್ತೆ, ಅದೊಂದು ಸಾರ್ವಕಾಲಿಕ ದಾಖಲೆ ಆಗ್ತದೆ. ಹಾಗಾಗಿ ಇವತ್ತು ಜವಾಬ್ದಾರಿಯನ್ನು ನಾವು ಯಾರಿಗೋ ವರ್ಗಾಯಿಸುವಂತಿಲ್ಲ. ಇವನು ಉದ್ಧಾರ ಆಗಬೇಕು ಅಂತಂದರೆ ಅದನ್ನು ವಿಶ್ವವಿದ್ಯಾಲಯಕ್ಕೆ ವರ್ಗಾಯಿಸಬೇಕು, ಮೇಷ್ಟ್ರುಗಳಿಗೆ ಹೇಳಬೇಕು, ಹೀಗೆಲ್ಲ ಅಂದ್ಕೊಳ್ಬೇಕಾಗಿಲ್ಲ. ಯಾಕೆಂದರೆ ನಮ್ಗೆ ಸಮಸ್ಯೆ ಇದೆ ಬಂಧುಗಳೇ. ಒಂದು ವೇಳೆ ನಮ್ಮ ಮಗ ರ್ಯಾಂಕ್ ಬಂದರೆ ನನ್ನ ಮಗ ಅಂತೀವಿ, ಅವನೇನಾದ್ರು ಫೇಲ್ ಆಗೋದ್ರೆ ಮೇಷ್ಟ್ರು ಸರಿ ಇಲ್ಲ ಅಂತೀವಿ. ಹಾಗಾಗಿ ನಿಮ್ಮ ಮನವ ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಹೇಳ್ತಾ ಇರೋ ವಚನಕಾರ ನಮ್ಗೆ ಅರ್ಥ ಆಗಬೇಕಾಗಿರೋದು ಈ ದಾಟಿ ಒಳಗಡೆಗೆ ಅಂತ ಅನಿಸುತ್ತೆ. ಇಷ್ಟು ಮಾತುಗಳನ್ನು ನಾನು ಅವಲೋಕನದ ದಾಟಿಗಳಲ್ಲಿ ಅಲ್ಲಲ್ಲಿ ಚುಕ್ಕಿ ಇಟ್ಟ ಹಾಗೆ ರಂಗೋಲಿಯನ್ನು ನೀವು ಪೂರೈಸ್ಕೊಳ್ಳಿ. ಅದರಿಂದ ದೇವರಾದರೂ ಬರ್ಬೋದು, ಅದರಿಂದ ಭೂತವಾದರೂ ಬರ್ಬೋದು. ಆದರೆ ನಾವು ಅಂದುಕೊಂಡಷ್ಟು ಸರಳವಾಗಿಲ್ಲ. ನಾಳೆಗಳ ಶಿಕ್ಷಣ ನಾವಂದುಕೊಂಡಷ್ಟು ಸರಳವಾಗಿಲ್ಲ. ಯಾಕೆಂದರೆ ನನಗೆ ಇವತ್ತಿಗೂ ಚೆನ್ನಾಗಿ ಗೊತ್ತಿದೆ, ಇಲ್ಲಿ ಪೊಲೀಸ್ ಅಧಿಕಾರಿಗಳು, ಇತರ ಅಧಿಕಾರಿಗಳು ಕೂತಿದ್ದಾರೆ. ಅವರೆಲ್ಲ ಬಂದದ್ದು ಸರ್ಕಾರಿ ಶಾಲೆಗಳಿಂದ, ನಾವೆಲ್ಲ ಬಂದದ್ದು ಸರ್ಕಾರಿ ಶಾಲೆಗಳಿಂದ. ಹಾಗಾಗಿ ಒಂದು ರೀತಿಯಲ್ಲಿ ಕೆಲವು ಭ್ರಮೆಗಳಿದೆಯಲ್ಲ, ಈ ಭ್ರಮೆಗಳಿಂದ ಹೊರಗೆ ಬರೋಣ. ವಿದ್ಯೆ ಅನ್ನೋದನ್ನು ವ್ಯಾಪಾರ ಮಾಡುವ ಒಂದು ಹಂತಕ್ಕೆ ದಂಧೆ ಮಾಡಿಬಿಡುವ ಅಪಾಯಗಳಿಂದ ವಾಪಸ್ ತರೋಣ. ಸಾಹಿತ್ಯದ ಮನಸ್ಸುಗಳನ್ನು ರೂಪಿಸೋಣ. ಯಾಕೆಂದರೆ ನಮ್ಮ ಮಕ್ಕಳುಗಳು ಕನಿಷ್ಠ ಪಕ್ಷ ನಾಳೆ ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋದು ಬೇಡ, ಆದರೆ ನಮ್ಮನ್ನು ಅಪ್ಪ ಅಮ್ಮ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕಾರು ರೂಪಿಸಬಹುದಾದದನ್ನ ಸಾಹಿತ್ಯ ಕೊಡ್ಬೋದು. ಅದನ್ನು ಸಾಧಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ, ಈ ಒಂದು ಅವಕಾಶ ಕೊಟ್ಟಂಥ ಪೂಜ್ಯರಿಗೆ ವಂದಿಸಿ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಧನ್ಯವಾದಗಳು ಬಂಧುಗಳೇ.